ಹೊಸ ವರ್ಷದ ಸಂಭ್ರಮಾಚರಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ಹೊಸ ವರ್ಷವನ್ನು ಬರಮಾಡಿಕೊಳ್ಳುವುದಕ್ಕೆ ಸಕಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ವೆಲ್ಕಮ್ 2025ಗೆ ಕೌಂಟ್ ಡೌನ್. ರೆಸ್ಟೋರೆಂಟ್, ಬಾರ್, ಪಬ್, ಕ್ಲಬ್ಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಮಧ್ಯರಾತ್ರಿ 1 ಗಂಟೆಯವರೆಗೂ ಮಾತ್ರ ಸೆಲೆಬ್ರೇಷನ್ಗೆ ಅವಕಾಶ. 1 ಗಂಟೆಯ ಮೇಲೆ ಬಾರು, ಪಬ್ಬು, ರೆಸ್ಟೋರೆಂಟು, ಕ್ಲಬ್ಗಳು ಯಾವುದು ಕೂಡ ಓಪನ್ ಆಗಂಗಿಲ್ಲ. ಎಲ್ಲ ಅವರವ್ರ ಮನೆಯನ್ನು ಸೇರ್ಕೊಬೇಕು. ಒಂದು ವೇಳೆ ಈ ನಿಯಮವನ್ನು ಮೀರಿದರೆ ಅಲ್ಲಿಗೆ ಪೊಲೀಸರು ಎಂಟ್ರಿ ಕೊಡ್ತಾರೆ, ದಂಡ, ಕೇಸನ್ನು ಹಾಕಲಿಕ್ಕೆ ಮುಂದಾಗ್ತಾರೆ. ಪ್ರತಿ ಮೂಲೆಯಲ್ಲೂ ಕೂಡ, ಬೆಂಗಳೂರಿನ ಗಲ್ಲಿಯಲ್ಲೂ ಕೂಡ ಇವತ್ತು ಪೊಲೀಸರು ಆಕ್ಟಿವ್ ಆಗಿರ್ತಾರೆ, ರೌಂಡ್ಸ್ ಹಾಕ್ಸ್ತಾ ಇರ್ತಾರೆ. ಅಪ್ಪಿತಪ್ಪಿ ನಿಯಮಗಳನ್ನು ಮೀರೋರು ಏನಿದ್ದಾರೆ ಅವರ ಮೇಲೆ ದಂಡ, ಕೇಸ್ ಹಾಕುವಂತಹ ಕೆಲಸ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪಾರ್ಟಿ ಹಾಟ್ಸ್ಪಾಟ್ಗಳೇನಿದ್ದಾವೆ, MG ರೋಡು, ಬ್ರಿಗೇಡ್ ರೋಡು, ಚರ್ಚ್ ಸ್ಟ್ರೀಟು, ಆ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನ ಕಿಕ್ಕಿರಿದು ಸೇರ್ತಾರೆ. ಹಾಗಾದರೆ ಹೇಗಿದೆ ರೂಲ್ಸು ನೋಡ್ತಾ ಹೋಗೋಣ. ನ್ಯೂ ಇಯರ್ಗೆ ಬಾರು 1 ಗಂಟೆಯವರೆಗೂ ಓಪನ್ ಇರುತ್ತೆ. 1 ಗಂಟೆಯ ನಂತರ ಯಾವುದೇ ಕಾರಣಕ್ಕೂ ಅವಕಾಶ ಇರೋದಿಲ್ಲ. ಜೊತೆಗೆ ಪಬ್ಗೂ ಕೂಡ 1 ಗಂಟೆಯವರೆಗೂ ಮಾತ್ರ ಓಪನ್ ಇರೋದಕ್ಕೆ ಅವಕಾಶ. ಅಷ್ಟರ ಒಳಗೇ ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಬೇಕು, ಡ್ಯಾನ್ಸ್ ಮಾಡ್ಕೊಬೇಕು. ಅದಾದಮೇಲೆ ಎಲ್ಲವನ್ನು ಕೂಡ ಗಂಟು ಮೂಟೆ ಕಟ್ಕೊಂಡು ಮನೆಗೆ ವಾಪಸ್ ಆಗಿಬಿಡ್ಬೇಕು. ಅದಾದಮೇಲೆ ಕ್ಲಬ್ಬು ಓಪನ್ ಆಗೋದಕ್ಕೂ ಕೂಡ 1 ಗಂಟೆ ಸಮಯ, ಮಧ್ಯರಾತ್ರಿ. ಅದಾದಮೇಲೆ ಯಾವುದೇ ಕಾರಣಕ್ಕೂ ಅವಕಾಶ ಇರೋದಿಲ್ಲ, ಎಲ್ಲವನ್ನು ಕೂಡ ಕ್ಲೋಸ್ ಮಾಡಬೇಕಾಗುತ್ತೆ. ಅದರ ಜೊತೆಗೇ ರೆಸ್ಟೋರೆಂಟ್ಗಳಿಗೂ ಕೂಡ 1 ಗಂಟೆಯ ಅವಕಾಶವನ್ನು ಕೊಡಲಾಗಿದೆ. ಇನ್ನು ಪಾರ್ಟಿ ಎಲ್ಲ ಮುಗಿಸಾದ್ಮೇಲೆ ನಿಮಗೆ 2-2:30 ತನಕ ಮೆಟ್ರೋ ಸೇವೆಯನ್ನು BMRCL ಕಲ್ಪಿಸಿಕೊಟ್ಟಿದೆ. ಪ್ರತಿ 5-10 ನಿಮಿಷಕ್ಕೆ ಒಂದೊಂದು ಮೆಟ್ರೋ ರೈಲು ಓಡಾಡುತ್ತೆ. ಆರಾಮಾಗಿ ತಮ್ಮ ಮನೆಯನ್ನು ನಿಧಾನವಾಗಿ ಸೇರಿಕೊಳ್ಳೋದಕ್ಕೆ ಅವಕಾಶವನ್ನು BMRCL ಕಲ್ಪಿಸಿಕೊಟ್ಟಿರುವಂಥದ್ದು. ಇನ್ನು ಬೆಂಗಳೂರಿನ ಸಂಚಾರ ನಾಡಿ BMTC ಇವತ್ತು 2-2:30 ಗಂಟೆ ತನಕ ಅವರು ಕೂಡ ಕಾರ್ಯನಿರ್ವಹಿಸ್ತಾರೆ. ಯಾರ್ಯಾರು ಪಾನಮತ್ತರಾಗಿರ್ತಾರೆ, ಯಾರ್ಯಾರು ಪಾರ್ಟಿ ಮೂಡಲ್ಲಿರ್ತಾರೆ ಅವರನ್ನು ಮನೆಗೆ ತಲುಪಿಸುವಂತಹ ಕೆಲಸ ಆಗುತ್ತೆ. ಇನ್ನು KSRTC ಕೂಡ ಅಂತರ್ಜಿಲ್ಲೆ, ಅಂತಾರಾಜ್ಯ ಪ್ರತಿನಿತ್ಯ ಹೇಗಿರುತ್ತೋ ಅದೇ ರೀತಿ, ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರಲ್ಲ. ಇನ್ನು ಆಟೋ ಕೂಡ ಯಥಾಸ್ಥಿತಿಯಲ್ಲಿರುತ್ತೆ. ಕ್ಯಾಬು, ಓಲಾ, ಊಬರ್ ಎಲ್ಲ ಕೂಡ 24x7 ಸೇವೆಯನ್ನು ಸಲ್ಲಿಸಲಿಕ್ಕೆ ಮುಂದಾಗುವಂಥದ್ದು. ಕ್ಯಾಬ್ ಕೂಡ ಯಥಾಸ್ಥಿತಿ ಇರುತ್ತೆ. ಹಾಗಾಗಿ ನಿಮ್ಮ ಓನ್ ವೆಹಿಕಲ್ಗಳನ್ನು ತೆಗೆದುಕೊಂಡು ಹೋಗಿ ಆ ಕಡೆಯಿಂದ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ತಗಲಾಕೊಳ್ಳೋಕ್ಕಿಂತ ಕ್ಯಾಬು, ಆಟೋ, ಮೆಟ್ರೋ, ಬಸ್ಗಳ ಸೇವೆ ಬೆಸ್ಟ್ ಅಂತ ಕಾಣಿಸುತ್ತೆ. ನಡೆದು ಒಪೆರಾ ಜಂಕ್ಷನ್ವರೆಗೆ. ಆಮೇಲೆ ಕೆಲವು ಕಡೆ ನೋ ಪಾರ್ಕಿಂಗನ್ನು ಮಾಡಿದ್ದೀವಿ. ಅದು MG ರಸ್ತೆ, ರೆಸಿಡೆನ್ಸಿ ರೋಡು, ಸೆಂಟ್ ಮಾರ್ಕ್ಸ್ ರೋಡ್ ಇತ್ಯಾದಿ ಕಡೆ. ಅದೇ ರೀತಿ 100 ಫೀಟ್ ರೋಡ್ ಇಂದಿರಾನಗರ, ಅಲ್ಲಿ ಕೂಡ ನಾವು 12th ಮೇನು ಮತ್ತು 100 ಫೀಟ್ ರೋಡಲ್ಲಿ ನಾವು ಕೆಲವು ಪಾರ್ಕಿಂಗ್ ರೆಸ್ಟ್ರಿಕ್ಷನ್ಸನ್ನು ಮಾಡಿದ್ದೀವಿ. ಮಹದೇವಪುರ ಫಿನಿಕ್ಸ್ ಸಿಟಿ ಮಾಲ್ ಏನಿದೆ ಅಲ್ಲಿ ನಾವು ಪಾರ್ಕಿಂಗ್ ರೆಸ್ಟ್ರಿಕ್ಷನ್ಸ್ ಮಾಡಿದ್ದೀವಿ. ಕೋರಮಂಗಲದಲ್ಲಿ ನಮ್ಮ ಯುಕೋ ಬ್ಯಾಂಕ್ ಜಂಕ್ಷನ್ ಏನು ನೆಕ್ಸಸ್ ಮಾಲ್ ಇದೆ ಅಲ್ಲಿಂದ ಹಿಡಿದು ಕೋರಮಂಗಲ ಮೇನ್ ರೋಡಲ್ಲಿ ಸಂಚಾರ ನಿರ್ಬಂಧ ಇರುತ್ತೆ. ಅದೇ ರೀತಿ ನ್ಯಾಷನಲ್ ಗೇಮ್ಸ್ ವಿಲೇಜಿಂದ ವೈಡಿ ಮಠ ರಸ್ತೆ ಅಲ್ಲಿ ಕೂಡ ಸಂಚಾರ ನಿರ್ಬಂಧ ಇರುತ್ತೆ. ಮತ್ತು ಕೋರಮಂಗಲ ಸುತ್ತಮುತ್ತ ಪ್ರದೇಶಗಳಲ್ಲಿ ಲಾಸ್ಟ್ ಟೈಮ್ಗಿಂತ ಜಾಸ್ತಿ ಈ ಸತಿ ಕ್ಯಾಮ್ರಾ ಇನ್ಸ್ಟಾಲೇಷನ್ ಫಸ್ಟ್ ಪ್ರಯಾರಿಟಿ ಕೊಟ್ಟಿದ್ದೀವಿ. ಎಕ್ಸಿಸ್ಟಿಂಗ್ ಕ್ಯಾಮ್ರಾಸ್ ಏನಿದೆ ಅದು ನಮ್ಮ ನೇತ್ರ ಕ್ಯಾಮ್ರಾ ಆಗ್ಬೋದು, ಇಲ್ಲ ಎಲ್ಲ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸಲ್ಲಿ ಏನು ಫಿಕ್ಸ್ ಮಾಡಿದ್ದಾರೆ ಕ್ಯಾಮ್ರಾಗಳು ಬಿಟ್ಟು ನಮ್ಮ ಪೊಲೀಸ್ ಕಡೆಯಿಂದನೇ ಮೋರ್ ದ್ಯಾನ್ 180 ಕ್ಯಾಮ್ರಾಸ್ ಫಿಕ್ಸ್ ಮಾಡಿದ್ದೀವಿ. ಮತ್ತು ಇಲ್ಲೇ ನೀವು ನೋಡ್ಬೋದು ಒಂದು ಮಿನಿ ಕಂಟ್ರೋಲ್ ರೂಮ್ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಕೂತ್ಕೊಂಡು ನಾವೆಲ್ಲ ಕ್ಯಾಮ್ರಾಗಳನ್ನ ಒಳಗಡೆಯಿಂದ ವ್ಯೂ ಮಾಡಿ ಎಲ್ಲಿ ಏನು ಆಗ್ತಾ ಇದೆ ಅಂತ ಎಲ್ಲ ಆಕ್ಟಿವಿಟಿನ ಮಾನಿಟರ್ ಮಾಡಬಹುದು.